ಮುಖ್ಯವಾಗಿ ಕೆಲವು ಇಲಾಖೆಗಳಲ್ಲಿ ಸರ್ ಸಾಮೂಹಿಕ ವರ್ಗಾವಣೆ ಆಗ್ತಾ ಇದೆ ಸರ್. ಏನು ಸೂಚಿಸ್ತಾ ಇದೆ ಇದು ಅಂತ ಏನು ಸರ್? ಕೆಲವು ಹಿರಿಯ ಸಚಿವರಿಗೆ ಕೊಡ್ತಾರಾ ಏನು? ನೆಸೆಸಿಟಿ ನೋಡಿಕೊಂಡು ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಗಾವಣೆ ಮಾಡ್ತಾರೆ. ಈಗ ವರ್ಗಾವಣೆ ನಿಂತಿದೆ, ಎಕ್ಸೆಪ್ಟ್ ಪೊಲೀಸ್ ಇಲಾಖೆ ಬಿಟ್ಟರೆ ಎಲ್ಲ ಇಲಾಖೆನಲ್ಲೂ ವರ್ಗಾವಣೆ ನಿಂತಿದೆ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಟೈಮ್ ಫ್ರೇಮ್ ಇಲ್ಲ. ಯಾವಾಗ ನೆಸೆಸಿಟಿ ಇದೆ ಆವಾಗ ಮಾಡ್ತೇವೆ. ಬೇರೆ ಇಲಾಖೆ ಅನ್ನೋದು ನಾನು ಗಮನದಲ್ಲಿಲ್ಲ. ಆದರೆ ನಮ್ಮ ಇಲಾಖೆಯಲ್ಲಿ 365 ಡೇಸು ನಡೀತಾ ಇರುತ್ತೆ. ಹಿರಿಯ ಸಚಿವರನ್ನ ಕೈ ಬಿಡುವ ಆತಂಕ ಇದೆಯಾ? ಗೊತ್ತಿಲ್ಲಪ್ಪ, ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಅದನ್ನು ರಿಷಫಲ್ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳುವಾಗ ಅದು ಅವರ ವಿವೇಚನೆಗೆ ಬಿಟ್ಟಿದ್ದು, ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು. ಸಹಜವಾಗಿ ಹೊಸಬ್ರಿಗೆ ಅವಕಾಶ ಸಿಗಬೇಕಲ್ಲ, 2.5 ವರ್ಷ ಆದ್ಮೇಲೆ ಬೇರೆ ಆಕಾಂಕ್ಷಿಗಳು ಬೇರೆ ಕೇಳಿ ಏನಾದರೂ ನಾಯಕತ್ವ ಬದಲಾವಣೆ ಆಗ ಸಂದರ್ಭ ಬಂದರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಬೇರೆ ಕೇಳಿಯಪ್ಪ. ಮುಖ್ಯಮಂತ್ರಿ ಮಿನಿಮಂತ್ರಿ ಇದೆಲ್ಲ ಬಿಟ್ಟು ಬೇರೆ ಏನಾರು ಕೇಳ್ರಿ. ಮುಖ್ಯವಾಗಿ ಕೆಲವು ಇಲಾಖೆಗಳಲ್ಲಿ ಸರ್ ಸಾಮೂಹಿಕ ವರ್ಗಾವಣೆ ಆಗ್ತಾ ಇದೆ ಸರ್. ಏನು ಸೂಚಿಸ್ತಾ ಇದೆ ಇದು ಅಂತ ಏನು ಸರ್? ಕೆಲವು ಹಿರಿಯ ಸಚಿವರಿಗೆ ಕೊಡ್ತಾರಾ ಏನು? ನೆಸೆಸಿಟಿ ನೋಡಿಕೊಂಡು ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಗಾವಣೆ ಮಾಡ್ತಾರೆ. ಈಗ ವರ್ಗಾವಣೆ ನಿಂತಿದೆ, ಎಕ್ಸೆಪ್ಟ್ ಪೊಲೀಸ್ ಇಲಾಖೆ ಬಿಟ್ಟರೆ ಎಲ್ಲ ಇಲಾಖೆನಲ್ಲೂ ವರ್ಗಾವಣೆ ನಿಂತಿದೆ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಟೈಮ್ ಫ್ರೇಮ್ ಇಲ್ಲ. ಯಾವಾಗ ನೆಸೆಸಿಟಿ ಇದೆ ಆವಾಗ ಮಾಡ್ತೇವೆ. ಬೇರೆ ಇಲಾಖೆ ಅನ್ನೋದು ನಾನು ಗಮನದಲ್ಲಿಲ್ಲ. ಆದರೆ ನಮ್ಮ ಇಲಾಖೆಯಲ್ಲಿ 365 ಡೇಸು ನಡೀತಾ ಇರುತ್ತೆ. ಹಿರಿಯ ಸಚಿವರನ್ನ ಕೈ ಬಿಡುವ ಆತಂಕ ಇದೆಯಾ? ಗೊತ್ತಿಲ್ಲಪ್ಪ, ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಅದನ್ನು ರಿಷಫಲ್ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳುವಾಗ ಅದು ಅವರ ವಿವೇಚನೆಗೆ ಬಿಟ್ಟಿದ್ದು, ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು. ಸಹಜವಾಗಿ ಹೊಸಬ್ರಿಗೆ ಅವಕಾಶ ಸಿಗಬೇಕಲ್ಲ, 2.5 ವರ್ಷ ಆದ್ಮೇಲೆ ಬೇರೆ ಆಕಾಂಕ್ಷಿಗಳು ಬೇರೆ ಕೇಳಿ ಏನಾದರೂ ನಾಯಕತ್ವ ಬದಲಾವಣೆ ಆಗ ಸಂದರ್ಭ ಬಂದರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಬೇರೆ ಕೇಳಿಯಪ್ಪ. ಮುಖ್ಯಮಂತ್ರಿ ಮಿನಿಮಂತ್ರಿ ಇದೆಲ್ಲ ಬಿಟ್ಟು ಬೇರೆ ಏನಾರು ಕೇಳ್ರಿ.